ಇಂದು ದೇಶಾದ್ಯಂತ ರಾಷ್ಟ್ರೀಯ ಬಿಜೆಪಿ ಪಕ್ಷದ ವತಿಯಿಂದ ಆಯ್ದ ಭಾಗದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಭಾರತೀಯ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಾರ್ಟಿ ಈ ಒಂದು ರಾಷ್ಟ್ರೀಯ ಪಕ್ಷದ ಸಂಸ್ಥಾಪನಾ ದಿನವಾಗಿದ್ದು ಈ ದಿನವನ್ನು ವಿಶೇಷ ವಿಭಿನ್ನವಾಗಿ ಆಚರಿಸಲು ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ಅದರಲ್ಲೂ ಸದ್ಯ ಇಡೀ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಪಕ್ಷ ಪ್ರತಿ ರಾಜ್ಯದಲ್ಲೂ ಗಮನ ಅರಳಿಸುವಂತಹ ಯೋಜನೆಗಳಿಗೆ ಹಿರಿಯರ ಮಾರ್ಗದರ್ಶನ ನಮ್ಮಗಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಇಂದು ಹೊಸದುರ್ಗ ಪಟ್ಟಣದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಗೋಪಾಲಪ್ಪ, ಹನುಮಂತಪ್ಪ ಹೀಗೆ ಹಲವು ಮುಖಂಡರಿಗೆ ಗೌರವ ಸಲ್ಲಿಸುವ ಮೂಲಕ ಜಿಲ್ಲಾ ಉಪಾಧ್ಯಕ್ಷರಾದ ಕಲ್ಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳಿಕಟ್ಟೆ ರಾಜೇಶ್, ಮತ್ತೋಡು ಮನು, ಗೂಳಿಹಟ್ಟಿ ರಮೇಶ್ ಮತ್ತು ಪಕ್ಷದ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನವನ್ನು ಅರ್ಥಗರ್ಭಿತವಾಗಿ ಸಂಭ್ರಮಿಸಿದ್ದಾರೆ. ದಿವಸ ಭಾರತೀಯ ಜನತಾ ಪಕ್ಷದ 43ನೇ ಸಂಸ್ಥಾಪಕ ದಿನ. ಹಾಗಾಗಿ ನಾವು ಇವತ್ತು ದಿವಸ ನಮ್ಮ ಹಿರಿಯ ಮುಖಂಡರು ಏನು ಬಿಜೆಪಿಗೆ ಅತ್ಯಂತ ಶ್ರಮವಹಿಸಿ ಈ ರಾಜ್ಯದಲ್ಲಿ, ಈ ನಾಡಲ್ಲಿ, ಈ ದೇಶದಲ್ಲಿ ಬಿಜೆಪಿ ಕಟ್ಟಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಅಂತದ್ರಲ್ಲಿ ನಮ್ಮ ಗೋಪಾಲ್ ಕೂಡ ಒಬ್ರು. ಅವ್ರನ್ನ ಇವತ್ತು ಅವ್ರ ಮನೆಗೆ ಬಂದು ಅವ್ರನ್ನ ಗೌರವಿಸಬೇಕು ನಾವು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಆ ಕೆಲಸ ಮಾಡ್ತಾ ಇದೀವಿ. ಅವ್ರು ಇವತ್ತು ಕೂಡ ಬಿಜೆಪಿ ಬಿಟ್ಟಿರ್ತಕ್ಕಂಥ ವಿಶ್ವಾಸ, ಆ ಜನರಲ್ಲಿ ಓಡಾಡಿ ಲವಲವಿಕೆ, ಆ ವಯಸ್ಸಿನಲ್ಲೂ ಕೂಡ ಓಡಾಡ್ತಕ್ಕಂಥ ನೋಡಿ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರ ಸೇವೆ ಅನನ್ಯವಾಗಿ ಬಿಜೆಪಿ ಇರಲಿ ಅಂತ ಬಯಸ್ತಾ ಪ್ರತಿ ದಿವಸನೂ ಕೂಡ ಬಿಜೆಪಿ ಅವ್ರು ನೆನೆಸುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅವ್ರಿಗೆ ಆಯುಷ್ಯ, ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ, ಅವ್ರಿಗೂ ಹೆಚ್ಚು ದಿವಸ ಬಿಜೆಪಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಕಾಣಿ ಇಲ್ಲಿ ಸರ್ ಒಟ್ಟಾರೆ ಸಂಸ್ಥಾಪನಾ ದಿನವನ್ನ ಕೇವಲ ಕಚೇರಿಗೆ ಅಥವಾ ಪಕ್ಷಕ್ಕಾಗಿ ದುಡಿದ ನಾಯಕರುಗಳ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡುವುದಕ್ಕಷ್ಟೇ ಸೀಮಿತವಾಗದೆ ಪ್ರಸ್ತುತ ದಿನಮಾನಗಳಲ್ಲಿ ಇರುವಂತಹ ಹಿರಿಯರಿಗೆ ಗೌರವಿಸುವ ಮೂಲಕ ಇಂದು ಪಟ್ಟಣದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಟೈಮ್ ಸುದ್ದಿವಾಹಿನಿ, ಹೊಸದುರ್ಗ.